ಇಡಿಸುತ್ತೆ, ಅದು 300 ml ಇಡಿಸುತ್ತೆ. ಸ್ಪೈಸಸ್ ಜಾರ್ಗಳನ್ನೆಲ್ಲ ಆರಾಮಾಗಿ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಸ್ಪೈಸಸ್ ಜಾರ್ ಇದು 12 ಪೀಸ್ ಇದೆ. ಇದು ನೋಡಿ, ಪ್ರತಿಯೊಂದಕ್ಕೂ ಇದೇ ತರನೇ ಪ್ಯಾಕಿಂಗ್ ಮಾಡಿದೆ. ಹಲೋ ಎವ್ರಿವನ್, ನಾನು ಸ್ವಲ್ಪ ಮೀಶೋಯಿಂದ ಆನ್ಲೈನ್ ಪ್ರಾಡಕ್ಟ್ ತರಿಸಿದ್ದೀನಿ. ಕಿಚನ್ಗೆ ಮತ್ತು ಹೋಮ್ ಡೆಕೋರ್ ರೂಮ್ಗಾಗಿರ್ಬೋದು, ಹಾಲ್ಗಾಗಿರ್ಬೋದು, ಎಲ್ಲದಕ್ಕೂ ಅದನ್ನು ಸ್ವಲ್ಪ ಅನ್ಬಾಕ್ಸ್ ಮಾಡಬೇಕು. ಒಂದೋ ಎರಡೋ ಏನೋ ಮಾಡಿದ್ದೀನಿ ಅಷ್ಟೇ. ಹೇಗಿದೆ ನೋಡೋಣ ಅಂತ, ಯಾವುದು ಮಾಡಿಲ್ಲ. ಬನ್ನಿ ಎಲ್ಲಾನು ಇವಾಗ ಅನ್ಬಾಕ್ಸ್ ಮಾಡೋಣ. ಏನು ಅಂತ ಫಸ್ಟ್ ನೋಡ್ಬಿಡೋಣ ಅಲ್ವಾ. ಜಾರ್ ಇದು ಏರ್ ಟೈಟ್ ಆಗುತ್ತೆ, ಆರಾಮಾಗಿ ಏರ್ ಟೈಟ್ ಆಗುತ್ತೆ. ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇದು ಒಂದು 300 ml ಇಡಿಸ್ಬೋದು ಅನಿಸುತ್ತೆ. ಆರಾಮಾಗಿ ಚಿಕ್ಕ ಚಿಕ್ಕ ಬೇಳೆ ಆರಾಮಾಗಿ ಹಾಕೋಬಹುದು. ಇದು 12 ಪೀಸ್ ಇದೆ. ಇದು 12 ಪೀಸ್ ಬಂದಿದೆ. ಆರಾಮಾಗಿ ಯೂಸ್ ಮಾಡಬಹುದು. ಗ್ಲಾಸಿಂದು ಸ್ವಲ್ಪ ಕಾಸ್ಟ್ ಆಗುತ್ತೆ, ಸೊ ಇದು ಪರವಾಗಿಲ್ಲ ಪ್ರೈಸು. ಇದ್ರ ಪ್ರೈಸು ನಾನು ಪಕ್ಕದಲ್ಲಿ ಇಮೇಜ್ ಹಾಕ್ತೀನಿ, ಹಾಗೆ ಇದ್ರ ಪಿಕ್ಚರ್ ಕೂಡ ಹಾಕ್ತೀನಿ. ಆರಾಮಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೇನು ಅಂತ ನೋಡೋಣ. ಇದು ಅಷ್ಟೇ, ಅದೇ ಥರನೇ ಕಂಟೈನರು, ಅಂದರೆ ಇದು ಸ್ವಲ್ಪ ದೊಡ್ಡದು. ಇದು 1 kg ಇಡಿಸುತ್ತೆ ಅನಿಸುತ್ತೆ. ಆರಾಮಾಗಿ 1 kg ಇಡಿಸುತ್ತೆ. ಇದು ಸೇಮ್ ಕ್ವಾಲಿಟಿ, ಅಂದರೆ ಇದು 1 kg ಇಡಿಸುತ್ತೆ, ಅದು 300 ml ಇಡಿಸುತ್ತೆ. ಇದು ಒಂಥರ ಪ್ಲಾಸ್ಟಿಕ್ಕು ಅಲ್ಲ ಮತ್ತು ಗ್ಲಾಸು ಅಲ್ಲ, ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿದೆ. ಬ್ಲಾಕ್ ಆ್ಯಂಡ್ ವೈಟು ಚೆನ್ನಾಗಿದೆ. ಇದು 12 ಪೀಸ್ ಇದೆ. ಇದು ಅಷ್ಟೇ 12 ಪೀಸ್ ಇದೆ. ಪ್ಯಾಕೇಜಿಂಗು ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ಪ್ರತಿಯೊಂದಕ್ಕೂ ಈ ಥರ ಕವರ್ ಹಾಕಿ ಇದು ಸ್ಟ್ಯಾಂಡ್. ಇದು ಈ ಥರ ನಾಲ್ಕು ಉಪ್ಪು ಕೊಟ್ಟಿದ್ದಾರೆ, ಇಲ್ಲಿಗೆ ಹಾಕೋದು ಅನಿಸುತ್ತೆ. ಸ್ಪೈಸಸ್ ಜಾರ್ಗಳನ್ನೆಲ್ಲ ಆರಾಮಾಗಿ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಕಿಚನ್ ಮಾಡ್ಲೋರ್ ಕಿಚನ್ ಆಗಲಿ, ನಾನು ಮಾಡಲೋರಾದ್ರೂ ಎಲ್ಲಾವಾಗ್ಲೂ ಬಾಕ್ಸ್ನ ಒಳಕಿತ್ತಿ ಈಚೆ ತಗೊಂಡು ಮಾಡೋದಕ್ಕಿಂತ ಕೆಲವೊಂದು ಐಟಮ್ ಆರಾಮಾಗಿ ನಾವು ಹೊರಗಡೆ ಇಟ್ಕೊಂಡು ಇದರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಫ್ರೆಂಡ್ಸ್, ಇದು ಪರವಾಗಿಲ್ಲ. ಇದು 311 ಏನೋ ಅನಿಸುತ್ತೆ. ನೋಡೋಣ, ಕರೆಕ್ಟ್ ಪ್ರೈಸ್ನ ನಾನು ಪಕ್ಕದಲ್ಲಿ ಹಾಗೆ ಇಮೇಜ್ ಹಾಕ್ತೀನಿ, ನೋಡ್ಕೊಳ್ಳಿ.
ನೋಡೋಣ ಫ್ರೆಂಡ್ಸ್ ಏನಿದೆ ಅಂತ. ಓಪನ್ ಮಾಡ್ತೀನಿ. ಇದು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ, 2 ಪ್ಯಾಕ್ ಮಾಡಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ಸ್ಪೈಸಸ್ ಜಾರ್ ಇದು, ಈ ಥರ ಓಪನ್, ಜಾಸ್ತಿ ಹಾಕೋದಾದ್ರೆ ಇದು ಮಾಡ್ಕೋಬೋದು. ಇದು ಹಾಗೆ ಈ ಥರ ಉದ್ರಿಸೋದು. ಇದು ಗ್ಲಾಸ್ ಮೆಟೀರಿಯಲ್, ಇದು ಚೆನ್ನಾಗಿದೆ. ಪ್ಯಾಕೇಜಿಂಗು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ. 6 ಪೀಸ್ ಇದೆ ಇದು. ಅಂದರೆ ಗ್ಲಾಸ್ ಆಗಿರೋದ್ರಿಂದ ಮೋಸ್ಟ್ಲಿ ಮೆಟೀರಿಯಲ್ ಒಡೆದೋಗ್ಬೋದು ಅಂತ ಈ ಥರ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅನಿಸುತ್ತೆ. ಚೆನ್ನಾಗಿದೆ, ಪ್ಯಾಕೇಜಿಂಗ್ ಚೆನ್ನಾಗಿದೆ, ಏನೂ ಆಗಿಲ್ಲ, ಚೆನ್ನಾಗಿದೆ. ಕ್ಯಾಪು ಅಷ್ಟೇ ಟೈಟಾಗಿ ಕೂತ್ಕೊಳ್ಳುತ್ತೆ. ಇದ್ರದ್ದು ಅಷ್ಟೇ ಪ್ರೈಸ್ನ ಹಾಗೆ ಪಕ್ಕದಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಯಾಕಂದರೆ ಎಲ್ಲದೂ ಪರ್ಫೆಕ್ಟಾಗಿ ಪ್ರೈಸ್ ಗೊತ್ತಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಅಷ್ಟೇ ನೋಡಿ, ಪ್ಯಾಕೇಜ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಗ್ಲಾಸ್ ಮೆಟೀರಿಯಲ್, ಅದಕ್ಕೆ ಒಂದೊಂದಕ್ಕೂ ಇದೇ ಥರನೇ ಪ್ಯಾಕ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ಗೋಲ್ಡ್ ಮತ್ತು ವೈಟ್ ಚೆನ್ನಾಗಿದೆ, ಇದು ಕಾಂಬಿನೇಷನ್. ಇದು ಅಷ್ಟೇ, ಎಷ್ಟು ಪೀಸ್ ಇದೆ? 12 ಪೀಸ್ ಇದೆ ಇದು ನೋಡಿ. ಪ್ರತಿಯೊಂದಕ್ಕೂ ಇದೇ ಥರನೇ ಪ್ಯಾಕಿಂಗ್ ಮಾಡಿದ್ದಾರೆ, ಎಲ್ಲದಕ್ಕೂ. ನಾನು ಗ್ಲಾಸ್ ಅಲ್ವಾ ಹೇಗೆ ಬರುತ್ತೋ ಅಂದ್ಕೊಂಡಿದ್ದೆ, ಚೆನ್ನಾಗಿ ಪ್ಯಾಕೇಜ್ ಮಾಡಿ ನೀಟಾಗಿ ಕಳಿಸಿದ್ದಾರೆ. ಇದು ಅಷ್ಟೇ 12 ಪೀಸ್ ಇದೆ. ಪ್ರತಿಯೊಂದು ಮಾಡಿದ್ದಾರೆ ಇದೇ ಥರ, ಯಾವುದು ಮಿಸ್ ಆಗಿಲ್ಲ. ಚೆನ್ನಾಗಿದೆ ಕ್ವಾಲಿಟಿ. ಸ್ಪೈಸಸ್ ಎಲ್ಲ ಆರಾಮಾಗಿ ಹಾಕೋಬೋದು. ಕ್ಯಾಪ್ನ ಈ ಥರ ಉಲ್ಟಾ ಮಾಡಿ ಹಿಂಗಿಟ್ಟಿದ್ದಾರೆ. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಆರಾಮಾಗಿ ನಾವು ಏನು ಹಾಕೋತೀವಿ ಅಂತ ಕಾಣಿಸುತ್ತೆ. ಸ್ಟೀಲ್ ಬಾಕ್ಸಲ್ಲಿ ಗೊತ್ತೇ ಆಗಲ್ಲ, ಎಷ್ಟೇ ನೀಟಾಗಿ ಅರೇಂಜ್ ಮಾಡ್ಕೊಂಡ್ರು ಒಂದೊಂದ್ಸಲ ಆ ಕಡೆ ಈ ಕಡೆ ಹೋಗುತ್ತೆ. ಅರ್ಜೆಂಟಾಗಿ ಅಡುಗೆ ಮಾಡೋಕೆ ಹೋದಾಗ ಆಗೋದೇ ಇಲ್ಲ, ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದು ಅವತ್ತೇ ಓಪನ್ ಮಾಡಿಬಿಟ್ಟಿದೆ, ನೋಡೋಣ ಏನಿದೆ ಅಂತ. ಫಸ್ಟೇ ಬಂದು ತುಂಬ ದಿವಸ ಆಗಿತ್ತಿದೆ ತರಿಸಿ, ಓಪನ್ ಮಾಡಿದ್ದೆ. ವುಡನ್ದು
ಚೆನ್ನಾಗಿದೆ ಕ್ವಾಲಿಟಿ. ಇದು ಕಡಿಮೆ ಪ್ರೈಸ್, ಆ್ಯಕ್ಚುಲಿ ಇದು 151 ರೂಪೀಸ್ ಏನೋ ಅನಿಸುತ್ತೆ ಅಷ್ಟೇ. ಇದು ನಾನ್ ಸ್ಟಿಕ್ ಎಲ್ಲ ಮಾಡುವಾಗ ಸ್ಟೀಲದ್ದೆಲ್ಲ ತೊಗೊಂಡ್ರೆ ಕ್ರ್ಯಾಕ್ ಥರ ಆಗುತ್ತೆ. ಆರಾಮಾಗಿ ಇದೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ವುಡನ್ ಅಲ್ವಾ, ಚೆನ್ನಾಗಿದೆ. ಮತ್ತು ಒಂದು 8 ಪೀಸ್ ಇದೆ. 8 ಪೀಸ್ ಇದೆ, ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಆರ್ಡರ್ ಮಾಡಿದ್ದೀನಿ, ಅದು ಬರಬೇಕು. ಅದಕ್ಕೆ ಇಷ್ಟ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.